ನನ್ನ ಈ ಹೊಸ ಯೂಟ್ಯೂಬ್ ಚಾನಲ್ ನಲ್ಲಿ ಬಿಗ್ ಬಾಸ್ ಶೋ ಹೇಗೆ ಸ್ಕ್ರಿಪ್ಟೆಡ್ ಅನ್ನೋ ಬಗ್ಗೆ 2 ವಿಡಿಯೋ ಮಾಡಿದ್ದೆ. ಆ ವಿಡಿಯೋಸ್ಗೆ ನಿಮ್ಮಿಂದ ಸೂಪರ್ ಆಗಿ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ಆದ್ರೆ ಬಿಗ್ ಬಾಸ್ ಟೀಮ್ ನಿಂದ 2 ವಿಡಿಯೋಸ್ಗೂ ಕಾಪಿ ರೈಟ್ ಸ್ಟ್ರೈಕ್ ಬಿದ್ದು ವಿಡಿಯೋಗಳು ಎಗರೋಗಿದಾವೆ. ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಇವರು ಸ್ಟ್ರೈಕ್ ಹಾಕ್ತಾರೆ ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ಅದಕ್ಕೆ ವಿಡಿಯೋಸ್ ಗಳನ್ನ ಹೊಸ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದ್ದು. ನೀವು ಬಹಳ ಬುದ್ಧಿವಂತರು. ಮತ್ತೆ ಕಾಪಿ ರೈಟ್ ಸ್ಟ್ರೈಕ್ ಬೀಳದೆ ಇರ್ಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ನ ಯಾವುದೇ ಕ್ಲಿಪ್ ಗಳನ್ನ ಬಳಕೆ ಮಾಡ್ತಿಲ್ಲ. ಬದಲಾಗಿ ಗೇಮ್ ಪ್ಲೇ ವಿಡಿಯೋನ ಬಳಸ್ತಾ ಇದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಬೇಕಾಗಿ ವಿನಂತಿ. ಬಿಗ್ ಬಾಸ್ ವಿಚಾರಕ್ಕೆ ಆಮೇಲೆ ಬರ್ತೀನಿ. ಮೊದಲು ಮಿಸ್ಟರ್ ಡ್ರೋನ್ ಬಾಬಾ ಅವ್ರ ಬಗ್ಗೆ ಮಾತಾಡ್ಬಿಡೋಣ. ನಾನು ಇವನ್ ಬಗ್ಗೆ ವಿಡಿಯೋ ಮಾಡಬಾರ್ದು ಅಂತಾನೆ ಇದ್ದೆ. ಆದ್ರೆ ಈ ಡ್ರೋನ್ ದಿಢೀರ್ ಅಭಿಮಾನಿಗಳ ಹಾವಳಿ ತಡಿಯಕ್ ಆಗ್ತಾ ಇಲ್ಲ ಶಿವ. ಅದ್ರಲ್ಲೂ ಕೆಲವೊಂದಷ್ಟು ಬಕೆಟ್ ಯೂಟ್ಯೂಬ್ ಚಾನಲ್ಗಳು, ಇನ್ಸ್ಟಾಗ್ರಾಮ್ ಪೇಜ್ಗಳು ಅವನನ್ನ ದೇವ್ರು ಮಾಡಿ ಕೂರ್ಸ್ಬಿಟ್ಟವ್ರೆ. ಮಾಡ್ಕೊಳ್ಳಿ, ಆದ್ರೆ ಅವನನ್ನ ಹೊಗಳೋ ಬರದಲ್ಲಿ ಬೇರೆ ಕಂಟೆಸ್ಟೆಂಟ್ಸ್ ಗಳನ್ನ ಕೆಟ್ಟದಾಗಿ ತೋರ್ಸೋ ಕೆಲಸ ಮಾಡ್ತಿದ್ದಾರೆ. ಇವರಿಗೆಲ್ಲ ನನ್ನದೊಂದಷ್ಟು ಪ್ರಶ್ನೆಗಳು ಹಾಗೂ ಉತ್ತರಗಳು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಪ್ಪ. ಈ ಡ್ರೋನ್ ಬಾಬಾನ ದಿಢೀರ್ ಅಭಿಮಾನಿಗಳು ಯಾರಾದ್ರೂ ಡ್ರೋನ್ ಬಾಬಾ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ನೀನೇನ್ ಸಾಚಾನ ಗುರು, ನೀನೇನು ತಪ್ಪೇ ಮಾಡಿಲ್ವಾ ಅಂತ ಎಗರು ಬೀಳ್ತಾರಪ್ಪ. ಯಾಕ ಇರ ತಡಿಯ. ಮೊದಲನೇದಾಗಿ ಇವ್ರುಗಳಿಗೆ ತಪ್ಪಿಗೂ ಮೋಸಕ್ಕೂ ಇರೋ ವ್ಯತ್ಯಾಸನೇ ಗೊತ್ತಿಲ್ವಾ ಅಂತ. ನಮ್ಮ ಕನ್ನಡ ಶಬ್ದಕೋಶದಲ್ಲಿ ತಪ್ಪು ಹಾಗೂ ಮೋಸ 2 ಬೇರೆ ಬೇರೆ ಪದಗಳು. 2 ಪದಕ್ಕೂ ಬೇರೆ ಬೇರೆ ಅರ್ಥಗಳಿದಾವೆ. ತಪ್ಪು ಅಥವಾ ಮಿಸ್ಟೇಕ್ ಅಂದ್ರೆ ಉದ್ದೇಶ ಪೂರ್ವಕವಲ್ಲದೆ ಅಥವಾ ಅವರಿಗೆ ಅರಿವಿಗೆ ಬಾರದೆ ಮಾಡುವಂತದ್ದು, ಮತ್ತು ಮೋಸ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಹೊಂಚು ಹಾಕಿ ಮಾಡುವಂತದ್ದು. ಸೊ ಈ ಡ್ರೋನ್ ಬಾಬಾ ಮಾಡಿರೋದು ತಪ್ಪಲ್ಲ, ಮೋಸ. ಈಗ ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ತು ಅನ್ಕೋತೀನಿ. ಜೀವನದಲ್ಲಿ ತಪ್ಪನ್ನ ನಾನು ಮಾಡಿರ್ತೀನಿ, ನೀವು ಮಾಡಿರ್ತೀರ. ಆದ್ರೆ ಮೋಸವನ್ನ ಡ್ರೋನ್ ಬಾಬಾನಂತ ಅತೀ ಬುದ್ಧಿವಂತರು ಮಾಡ್ಲಿಕ್ಕೆ ಮಾತ್ರ ಸಾಧ್ಯ. ಇನ್ನು ಈ ಡ್ರೋನ್ ಬಾಬಾನ ದಿಢೀರ್ ಅಭಿಮಾನಿಗಳ 2ನೇ ಪ್ರಶ್ನೆ, ನಿನಗೆ ತಾಕತ್ತಿದ್ರೆ ರಾಜಕಾರಣಿಗಳನ್ನ ಪ್ರಶ್ನೆ ಮಾಡು ಅಂತ. ಇದನ್ನ ಡ್ರೋನ್ ಬಾಬಾ ಅವರೇ ಒಂದು ವಿಡಿಯೋಲಿ ಹೇಳಿದ್ರು. ನನ್ನನ್ನು ಕೇಳೋ ಪ್ರಶ್ನೆನ ನಮ್ಮ ನಾಳ್ತಾ ಇರೋ ರಾಜಕಾರಣಿಗಳು ಕೇಳ್ಬಿಟ್ಟಿದ್ರೆ ನಮ್ ದೇಶ ಎಷ್ಟೋ ಮುಂದೆ ಹೋಗಿರೋ. ಈ ಅಂಧಾಭಿಮಾನಿಗಳು ಅದನ್ನೇ ಎಲ್ಲಾ ಕಡೆ ತಂದು ಕಾಪಿ ಪೇಸ್ಟ್ ಮಾಡ್ತಾವ್ರೆ. ನನ್ನ ಪ್ರಕಾರ ಈ ಪ್ರಶ್ನೆ ಕೇಳೋರು ಮೋಸ್ಟ್ಲಿ 18 ದಾಟದೇ ಇರೋ ಚೈಲ್ಡ್ ಚಪಾತಿಗಳು, ಇಲ್ಲ 18 ದಾಟಿದ್ರು ವೋಟರ್ ಐಡಿ ಮಾಡಿಸ್ತಾ ಇರೋ ಅಡಲ್ಟ್ ಚಪಾತಿಗಳು, ಅಥವಾ ವೋಟರ್ ಐಡಿ ಮಾಡಿಸಿದ್ರು ವೋಟ್ ಹಾಕ್ತಾ ಇರೋ ಸೀದೋಗಿರೋ ಚಪಾತಿಗಳು ಅನ್ಸುತ್ತೆ. ಅಲ್ಲ, ರಾಜಕಾರಣಿಗಳನ್ನ ಕೇಳೋ ತಾಕತ್ ಯಾಕೆ ಶಿವ? ಅವ್ರನ್ನ ಆಯ್ಕೆ ಮಾಡೋ ತಾಕತ್ತಾನೆ ನಮ್ಮ ಸಂವಿಧಾನ ನಮ್ ಕೈ ಕೊಟ್ಟಿಲ್ವೇ? ಸೂಪರ್ ಆಗಿ ಹೇಳ್ದೆ. ಎಲೆಕ್ಷನ್ ಬಂದಾಗ ಒಳ್ಳೆ ವ್ಯಕ್ತಿಗೆ ವೋಟ್ ಹಾಕ್ತೆ, ಎಂಜಲು ಕಾಸು, ಸೀರೆ, ಕುಕ್ಕರ್, ಮದ್ಯಪಾನಕ್ಕೆ ನಮ್ಮ ಅಮೂಲ್ಯವಾದ ಮತಗಳನ್ನ ಮಾರ್ಕೊಂಡು ಕಳ್ರ ಕಾಕ್ರನ್ನ ಗೆಲ್ಸಿ ಅವ್ರ ಕೈಗೆ ಅಧಿಕಾರ ಕೊಟ್ಟು ಆಮೇಲೆ ಆ ರಾಜಕಾರಣಿಗಳು ಸರಿ ಇಲ್ಲ ಅಂತ ಲಬೋ ಅಂತ ಬಾಯಿ ಬಡ್ಕೊಳ್ಳೋದು. ಸೊ ನಾನ್ ಸೆನ್ಸ್ ತರ ತಾಕತ್ತಿದ್ರೆ ರಾಜಕಾರಣಿಗಳನ್ನ ಕೇಳು ಅನ್ನೋ ಬದಲು ನಿಮ್ಮ ಬೆರಳನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿ ಬಳಕೆ ಮಾಡಿ ಅಂತ ಹೇಳ್ತೀನಿ. ಇನ್ನು ಈ ಡ್ರೋನ್ ಬಾಬಾ ತನ್ನ ಮೋಸವನ್ನ ಮರೆಮಾಚಲಿಕ್ಕೆ ಈಗ ರಾಜಕಾರಣಿಗಳನ್ನ ಕೆಟ್ಟೋರಾಗಿ ತೋರಿಸ್ತಿದ್ದಾನಲ್ಲ, ಅದೇ ಆವತ್ತು ಲಕ್ಷ ಲಕ್ಷ ಹಣ ದೇಣಿಗೆ ಪಡ್ಕೊಳಕ್ಕೆ ಇವನಿಗೆ ಅದೇ ರಾಜಕಾರಣಿಗಳು ಬೇಕಾಗಿದ್ರು. ಮೊನ್ನೆ ಎಪಿಸೋಡ್ ನಲ್ಲಿ ತಾನು 1 ರೂಪಾಯಿ ಯಾರ ಹತ್ರನೂ ಈಸ್ಕೊಂಡಿಲ್ಲ ಅಂದ. ಮತ್ತೆ ಇದೇನಿದು? ದುಡ್ಡು ಬಂದಿದೆ ಒಂದಷ್ಟು, ಒಂದು 15 ರಿಂದ 20 ಲಕ್ಷದಷ್ಟು. ತಾನು ಮಾಡಿರೋ ಮೋಸಗಳಿಗೆ ಉತ್ತರ ಕೊಡಕ್ ಆಗದೆ ಇದ್ದಾಗ ಮತ್ತೊಬ್ರು ಮಾಡಿರೋ ಮೋಸದ ಬಗ್ಗೆ ಬೆರಳು ಮಾಡಿ ಎಸ್ಕೇಪ್ ಆಗೋದು ಅತೀ ಬುದ್ಧಿವಂತಿಕೆ. ಇನ್ಮೇಲೆ ಸಣ್ಣ ಪುಟ್ಟ ಕಳ್ರೆಲ್ಲ ಪೊಲೀಸ್ ಕೈಗೆ ಸಿಗಾಕೊಂಡ್ರೆ ಹಿಂಗೆ ನಿಮ್ಗೆ ತಾಕೋತಿದ್ರೆ 1000 ಕೋಟಿ ಲಪ್ಟಾಯಿಸಿರೋ ವಿಜಯ್ ಮಲ್ಯನ್ ಹಿಡೀರಿ ಅಂತ ಹೇಳಿ ಎಸ್ಕೇಪ್ ಆಗ್ಬೋದಲ್ವೇ? ಇನ್ನು ಈ ಡ್ರೋನ್ ಬಾಬಾನ ದಿಢೀರ್ ಅಭಿಮಾನಿಗಳ ವಾದ ಏನಪ್ಪಾ ಅಂದ್ರೆ ಅವನು ಮೋಸ ಮಾಡಿರೋದು ರಾಜಕಾರಣಿಗಳಿಗೆ, ಮಠಾಧಿಪತಿಗಳಿಗೆ. ನಿನಗೇನ್ ತೀವ್ರಿ ಅಂತ. ನನ್ನ ತೀವ್ರಿ ಏನು ಅಂತ ಈ ಉದಾಹರಣೆ ಮೂಲಕ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸಾವಿರಾರು ಜನ ವರ್ಷಾನ್ಗಟ್ಲೆ ಓದಿ ಕಷ್ಟಪಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾರೆ. ಆದ್ರೆ ಯಾರೋ ಒಬ್ಬ ಕಳ್ಳ ಮಿಂಡ್ರಿ ಮಗ ಕಾಪಿ ಹೊಡೆದು ಮೋಸದಿಂದ ಕೆಲ್ಸ ಗಿಟ್ಟಿಸ್ಕೋತಾನೆ. ಆ ಕೆಲ್ಸ ಅವನಿಗೆ ಸಿಕ್ಕ ಮೇಲೆ ಜನರಿಗೆ ಗೊತ್ತಾಗುತ್ತೆ ಅವನು ಮೋಸದಿಂದ ಕೆಲ್ಸ ತಗೊಂಡಿದ್ದಾನೆ ಅಂತ. ಸೊ ಈಗ ಅವನ್ ಮೇಲೆ ಕಾನೂನು ಕ್ರಮ ತಗೊಳ್ಳಿ ಅಂತಿರೋ, ಹೋಗ್ಲಿ ಪಾಪ ಹೊಟ್ಟೆ ಪಾಡಿಗೇನೋ ಮಾಡ್ಬಿಟ್ಟ ಅಂತಿರೋ, ಪಾಪ ಸೆಕೆಂಡ್ ಚಾನ್ಸ್ ಕೊಡ್ಬೇಕು, ಆ ಹುದ್ದೆನ ಅವನಿಗೆ ಕೊಟ್ಬಿಡಿ ಅಂತಿರೋ. ಒಬ್ಬ ಮೋಸಗಾರನಿಂದ ಎಷ್ಟೋ ಜನರ ಪರಿಶ್ರಮಕ್ಕೆ ಮೋಸ ಆಗ್ಲಿಲ್ವೇ? ನಿಜವಾಗ್ಲೂ ಆ ಹುದ್ದೆಗೆ ಅರ್ಹನಾಗಿದ್ದ ವ್ಯಕ್ತಿ ಅವಕಾಶ ವಂಚಿತನಾಗ್ಲಿಲ್ವೇ? ಒಂದು ವೇಳೆ ಆ ಮೋಸಗಾರನಿಗೆ ಆ ಕೆಲಸ ವಾಪಸ್ ಸಿಕ್ಕ್ರೆ ನಿಯತ್ತಾಗಿ ಓದೋ ಹುಡುಗರು ಕೂಡ ಈ ಮೋಸದಾರಿ ಹಿಡಿಯೋ ಪ್ರಯತ್ನ ಮಾಡೋದಿಲ್ವೇ? ಇದೇ ವಿಚಾರಣೆ ನನ್ಗೆ ಉರಿತಾ ಇರೋದು. ನಿಜವಾದ ಯುವ ವಿಜ್ಞಾನಿಗಳಿಗೆ ಸಿಗಬೇಕಾಗಿದ್ದ ಸಹಾಯಧನ, ದೇಣಿಗೆ ಹಣ ಡಿಸರ್ವಿಂಗ್ ಅಲ್ದೇ ಇರೋ ಈ ಡೋಂಗಿ ಡ್ರೋನ್ ಬಾಬಾಗ್ ಸಿಕ್ತು. ದುಡ್ಡು ಬೇಕು ಅಂದ್ರೆ ಏನ್ ಬೇಕೋ ಮಾಡ್ತೀರಲ್ವಾ? ಇವನಿಂದ ನಿಜವಾದ ಯುವ ವಿಜ್ಞಾನಿಗಳನ್ನು ಅನುಮಾನದ ದೃಷ್ಟಿಲಿ ನೋಡೋ ರೀತಿ ಆಯ್ತು.
ಇನ್ನು ಡ್ರೋನ್ ಬಾಬಾನ ದಿಢೀರ್ ಅಭಿಮಾನಿಗಳು ಹೇಳೋ ಮತ್ತೊಂದು ಮಾತೇನಪ್ಪಾ ಅಂದ್ರೆ ಅವನಿಗೆ ಸೆಕೆಂಡ್ ಚಾನ್ಸ್ ಕೊಡ್ಬೇಕು ಅಂತ. ಸೊ ಲೈಫ್ ಅಲ್ಲಿ ಕಪಟ ವಂಚನೆ ಮೋಸ ಮಾಡಿದವ್ರಿಗೆ ಸೆಕೆಂಡ್ ಚಾನ್ಸ್ ಕೊಡ್ತಾ ಕೂರೋದಾದ್ರೆ ನಿಯತ್ತಿನ ದಾರಿಲಿ ಬದುಕ್ತಾ ಇನ್ನೂ ಮೊದಲನೇ ಅವಕಾಶನೂ ಸಿಗದೆ ಇರೋ ಒಳ್ಳೆ ವ್ಯಕ್ತಿಗಳೇನ್ ಮಾಡ್ಬೇಕು? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಸೊ ಈ ಡ್ರೋನ್ ಬಾಬಾನ ಅಂಧಾಭಿಮಾನಿಗಳ ಪ್ರಕಾರ ಇನ್ಮೇಲೆ ಎಲ್ರು ಮೋಸ ಸುಳ್ಳು ದಗ ವಂಚನೆ ಮಾಡಿ ಹಣ ಸಂಪಾದನೆ ಮಾಡ್ಕೋಬೇಕು. ಆಮೇಲೆ ಅದ್ರಲ್ಲೇ ಒಂಚೂರು ಹಣ ಖರ್ಚು ಮಾಡಿ ನಾನು ಒಳ್ಳೆಯವನು ನನಗೆ ಸೆಕೆಂಡ್ ಚಾನ್ಸ್ ಕೊಡಿ ಅಂತ ಕೇಳ್ಬೇಕು. ಇನ್ನು ಕೆಲವ್ರು ಅನ್ಕೋಬಹುದು ಅವನಿಗೆ ಹಣ ಸಿಕ್ಕಿರೋದು ನಿನ್ಗೂ ಹೊಟ್ಟೆ ಊರಿನ ಅಂತ. ಖಂಡಿತ ಇಲ್ಲ. ಹಣನೇ ಮುಖ್ಯ ಆಗಿದ್ರೆ ನಾನು ತಿಂಗಳಿಗೆ ಲಕ್ಷ ಲಕ್ಷ ಹಣ ಸಂಪಾದನೆ ಮಾಡಬಹುದಿತ್ತು. ಪ್ರತಿನಿತ್ಯ ನನಗೆ ಒಂದಲ್ಲ ಒಂದು ಗ್ಯಾಂಬ್ಲಿಂಗ್ ಆಪ್ ಗಳ ಪ್ರಮೋಷನ್ ಆಫರ್ಸ್ ಬರ್ತಾನೆ ಇದಾವೆ. ಕೇವಲ 40 ಸೆಕೆಂಡ್ ಅವರ ಆಪ್ ನ ಪ್ರಮೋಟ್ ಮಾಡ್ಕೊಟ್ರೆ 30,000 ರೂಪಾಯಿ ಹಣ ಕೊಡ್ತಾರೆ. ಒಂದು ತಿಂಗಳಲ್ಲಿ ಏನಿಲ್ಲ ಅಂದ್ರೂ 1.25 ಲಕ್ಷ ಹಣ ಸಂಪಾದನೆ ಮಾಡಬಹುದು. ವರ್ಷಕ್ಕೆ ಹತ್ತತ್ರ 15 ಲಕ್ಷ ಹಣ ಸಂಪಾದನೆ ಮಾಡಬಹುದು. ಆದ್ರೆ ನಾನು ಅಂತಹ ಯಾವುದೇ ಆಪ್ ಗಳನ್ನ ಒಪ್ಕೋತಿಲ್ಲ. ಈಗ ಡ್ರೋನ್ ಬಾಬಾ ಅಭಿಮಾನಿಗಳ ಧೋರಣೆ ನೋಡ್ತಿದ್ರೆ ನಾನು ಶಾರ್ಟ್ ಕಟ್ ನಲ್ಲಿ ಹಣ ಸಂಪಾದನೆ ಮಾಡ್ಕೊಂಡು ಕೊನೆಗೆ 3 ವರ್ಷದ ಬಳಿಕ ಒಳ್ಳೆಯವನಾಗೋಕೆ ಸೆಕೆಂಡ್ ಚಾನ್ಸ್ ಕೊಡಿ ಅಂತ ಡ್ರಾಮಾ ಮಾಡೋದು ಉತ್ತಮ ಅನ್ಸುತ್ತೆ. ಇನ್ನು ಕೆಲವರು ಡ್ರೋನ್ ಬಾಬಾ ತನ್ನ ತಪ್ಪನ್ನ ಒಪ್ಕೊಂಡಿದ್ದಾನೆ ಬಿಟ್ಬಿಡಿ ಅಂತಿದಿರಲ್ಲ, ಅವ್ನ್ ಮಾಡಿರೋ ಮೋಸಗಳ ಬಗ್ಗೆ ಸಂಪೂರ್ಣವಾಗಿ ಎಲ್ಲಿ ಒಪ್ಕೊಂಡಿದ್ದಾನೆ ವಿಡಿಯೋ ಲಿಂಕ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಪ್ಪ. ಅದನ್ನ ನೀವು ಸುಳ್ಳು ಅಂತ ಹೇಳಲಿಕ್ಕಾಗಲ್ಲ. ಮಾತಾಡುವಂತ ಭರಾಟೆಯಲ್ಲಿ ಕೆಲವೊಂದು ಮಾತು ಆ ಕಡೆ ಈ ಕಡೆ ಆಗತ್ತೆ. ಇನ್ನು ಈ ಬಿಗ್ ಬಾಸ್ ವಿಚಾರಕ್ಕೆ ಬರ್ತೀನಿ. ಈ ಮನುಷ್ಯ ಆಚೆ ಕಡೆ ಇದ್ದಾಗ್ಲೂ ಬ್ಲಾಕ್ ಮಂಬಾ 300 kg ದುಡ್ಡಿರ್ಲಿಲ್ಲ ಬಟ್ಟೆ ಇರ್ಲಿಲ್ಲ ಅನ್ಕೊಂಡು sympathy.com senti.com ಕತೆಗಳನ್ನ ಹೇಳ್ಕೊಂಡು ಜನರನ್ನ ಬಕ್ರಾ ಮಾಡಿದ್ದ. ಈಗ ಮತ್ತದೇ ಕ್ಯಾಸೆಟ್ ನ ಬೇರೆ ರೀತಿ ಪ್ಲೇ ಮಾಡ್ತಾ ಇದ್ದಾನೆ. ಅದಕ್ಕೆ ಒಂದು ಉದಾಹರಣೆ, ಅಪ್ಪ ಮಗನ್ ಸೆಂಟಿಮೆಂಟ್. 3 ವರ್ಷಗಳಿಂದ ತನ್ನ ತಂದೆ ಜೊತೆ ಮಾತಾಡಿಲ್ಲ, ಮಾತಾಡ್ಸಿ ಅನ್ಕೊಂಡು ಕಣ್ಣೀರಿಟ್ಟಿದ್ದೇನು, ಗೋಳಾಡಿದ್ದೇನು. ಅದೇ ತಂದೆ ಜೊತೆ ಯಾಕಪ್ಪ ಮಾತಾಡಿಲ್ಲ ಅಂತ ಕೇಳಿದಾಗ ಇವನ್ ಕೊಟ್ಟಿದ್ ಉತ್ತರ ಹಂಗೆ ಮಾತುಗ್ ಬೆಳೆದು ಈಗೋಯಿಂದ ಅವ್ರ ನಂಬರ್ ಅನ್ನ ಬ್ಲಾಕ್ ಮಾಡಿದ್ದೆ ಅಂತ. ಯಾವ ಮಗ ತನ್ನ ತಂದೆ ಜೊತೆ 3 ವರ್ಷಗಳ ಕಾಲ ಮಾತಾಡದೆ ಈಗೋ ಸಾಧಿಸ್ತಾನೆ, ಅಲ್ಲಿಗೆ ಇವನು ಯಾವ ಲೆವೆಲ್ಗೆ ಜಿದ್ ಸಾಧಿಸ್ತಾನೆ ಅಂತ ತಿಳ್ಕೊಳ್ರಪ್ಪ. ಇನ್ನು ಅವರ ತಂದೆ ಇವನನ್ನ ಮಾತಾಡಿಸ್ಲೇಬೇಕು ಅಂದಿದ್ರೆ ಬೇರೆಯವ್ರ ನಂಬರ್ ಇಂದ ಕಾಲ್ ಮಾಡ್ಬೋದಿತ್ತಲ್ವೇ? ಬಿಗ್ ಬಾಸ್ ವೇದಿಕೆ ಬರೋವರೆಗೂ ಕಾಯ್ಬೇಕಿತ್ತೆ. ಸಿಂಪತಿ ಸ್ವಾಮಿ ಸಿಂಪತಿ. ಇಲ್ಲಿ ಇನ್ನೋಸೆಂಟ್ ಡ್ರೋನ್ ಬಾಬಾ ಅಲ್ಲ, ಅವನಿಗೆ ಸಿಂಪತಿ ಕೊಡ್ತಿರೋ ಜನಗಳು. ನಾವು ಕನ್ನಡಿಗರಲ್ಲವೋ ವಿಶಾಲ ಹೃದಯದವರು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಬಾಬಾ ಮೇಲೆ ಜಾಸ್ತಿ ಸಿಂಪತಿ ಬರೋಕೆ ಕಾರಣನೇ ವಿನಯ್, ಸ್ನೇಹಿತ ಹಾಗೂ ತುಕಾಲಿ ಸಂತು. 3 ಜನ ಇವನ್ ಮೇಲೆ ಎಗರು ಬಿದ್ದಿದ್ದು ಡ್ರೋನ್ ಬಾಬಾಗೆ ಒಳ್ಳೆ ಸಿಂಪತಿ ಸಿಕ್ಬಿಡ್ತು. ಈಗ 4 ನಾಯಿಗಳು ಸೇರಿ ಒಬ್ಬ ಮನುಷ್ಯನ್ಗೆ ಕಚ್ತಿದ್ರೆ ನೋಡೋ ಜನ ಮನುಷ್ಯನಿಗೆ ಸಿಂಪತಿ ಕೊಡ್ತಾರೆ. 4 ಜನ ಸೇರಿ ನಾಯಿಗೆ ಹೊಡಿತಿದ್ರೆ ಆಗ ಜನ ಆ ನಾಯಿಗೆ ಸಿಂಪತಿ ಕೊಡ್ತಾರೆ. ಮನುಷ್ಯನ ಗುಣನೇ ಅಷ್ಟು. ತಪ್ಪು ಯಾರ್ದು ಅಂತ ಯೋಚನೆ ಮಾಡೋಲ್ಲ. ಯಾರು ದುರ್ಬಲನಾಗಿ ಕಾಣ್ತಾ ಇರ್ತಾನೋ ಅವನಿಗೆ ಜಾಸ್ತಿ ಸಿಂಪತಿ ಕೊಡ್ತಾರೆ, ಅವನಿಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಈ ಸೀಸನ್ ಬಿಗ್ ಬಾಸ್ ನಲ್ಲಿ ಇವ್ರ 3 ಜನ ಇರ್ಲಿಲ್ಲ ಅಂದಿದ್ರೆ ಈ ಡ್ರೋನ್ ಬಾಬಾನಿಗೆ ಸಿಂಪತಿ ಸಿಗ್ತಾನೂ ಇರ್ಲಿಲ್ಲ, ಇವನು 2 ವಾರದ ಮೇಲೆ ಒಳಗಡೆ ಉಳಿತಾನೂ ಇರ್ಲಿಲ್ಲ. ಇನ್ನು ಬಿಗ್ ಬಾಸ್ ನಲ್ಲಿ ಪ್ರತಾಪೇ ವಿನ್ನರ್ ಆಗ್ಬಿಡ್ಬೇಕು ಅಂತ ಹಾರಾಡ್ತಿರೋ ದಿಢೀರ್ ಅಭಿಮಾನಿಗಳಿಗೆ ನನ್ನ ಪ್ರಶ್ನೆ. ಇವನು ಮೊದಲ 2 ವಾರ ಬಿಟ್ರೆ ಒಂದು ಟಾಸ್ಕ್ ಅನ್ನ ನೆಟ್ಟಗಾಡ್ತಿಲ್ಲ, ಒಂದು ಕಾಮಿಡಿ ಮಾಡ್ತಿಲ್ಲ, ಎಲ್ಲಿ ಏನ್ ಮಾತಾಡಿದ್ರೆ ಹೆಂಗ್ ತಗಲಾಕತ್ತಿನೋ ಅಂತ ಯಾವಾಗ್ಲೂ ಹಲ್ ಕೊಚ್ಕೊಂಡೆ ಕೂತಿರ್ತಾನೆ. ನಾನೊಬ್ಬ ಖತರ್ನಾಕ್ ನನ್ ಮಗ, ನನ್ನ ಹಿಡಿಬೇಕು ಅಂದ್ರೆ ಎಲ್ಲಾ ಕಡೆ ತೊಳ್ಕೊಂಡ್ ಬಂದಿರ್ಬೇಕು. ಅವ್ರ ಇವ್ರ ಮೇಲೆ ಕಂಪ್ಲೇಂಟ್ ಹೇಳ್ಕೊಂಡು 1-2 ವಾರ, ಅಪ್ಪನ್ ಸೆಂಟಿಮೆಂಟ್ ಇಟ್ಕೊಂಡು 1-2 ವಾರ ಎಳ್ಕೊಂಡ್ ಬಂದ. ಇವನದ್ದು ಅಂತ ಸ್ವಂತ ಕ್ವಾಲಿಟಿ ಏನ್ರೋ ಇದೆ? ಈಗ ಏನು ಇಲ್ಲ. ಈಗ ಇನ್ನೂ ಕೆಲವರು ಹೇಳ್ಬೋದಪ್ಪ, ಅವನು ಕೋಪ ಮಾಡ್ಕೊಳಲ್ಲ, ಜಗಳ ಮಾಡ್ಕೊಳಲ್ಲ, ಎಲ್ರಿಗೂ ಅಣ್ಣ ಅಕ್ಕ ಅಂತ ಮರ್ಯಾದೆ ಕೊಡ್ತಾನೆ, ತುಂಬಾ ಸೈಲೆಂಟ್ ಆಗಿರ್ತಾನೆ, ಅದಕ್ಕೆ ವಿನ್ ಆಗ್ಬೇಕು ಅಂತ. ಹಂಗಿದ್ರೆ ಸುಮ್ನೆ 15 ಜನ ಸಾಧು ಸಂತರನ್ನ ಕರ್ಕೊಂಡೋಗ್ ಬಿಟ್ಬಿಟ್ರಾಯ್ತಲ್ಲಪ್ಪ. ಜಗಳ ಇರಲ್ಲ, ಮನಸ್ತಾಪ ಇರಲ್ಲ, ಲವ್ ಲೊಟ್ಟೆ ಲೊಸ್ಕು ಏನಿರೋದಿಲ್ಲ, ಹಂಗೆ TRPನೂ ಇರೋದಿಲ್ಲ. ಮೊದಲನೇದಾಗಿ ಈ ಕೋಪ ತಾಪಗಳೆಲ್ಲ ಮನುಷ್ಯನ ಹುಟ್ಟುಗುಣ. ಜಗಳ ಮನಸ್ತಾಪ ಆಗದೆ ಇರೋರ್ಗೆ ಯಾರಪ್ಪ ಇದಾರೆ? ಅದ್ರಲ್ಲೂ ಬಿಗ್ ಬಾಸ್ ಮನೆಯಲ್ಲಿ ನಿದ್ದೆ ಇಲ್ಲ, ಊಟ ಇಲ್ಲ, ಹೆಂಗ್ ತಡ್ಕಬೇಕೋ ಜೀವಗಳು. ಅಲ್ಲಿರೋ ಎಲ್ಲಾ ಸ್ಪರ್ಧಿಗಳು ಕ್ಯಾಮ್ರಾನ ಮರೆತು ತಾವಾಗಿದ್ದಾರೆ. ಹಂಗಾಗಿ ಜನರ ಕಣ್ಣಿಗೆ ಅವರು ಕೆಟ್ಟವರಾಗಿ ಕಾಣ್ತಿದ್ದಾರೆ. ಆದ್ರೆ ಇವನು ಕ್ಯಾಮ್ರಾ ನೋಡ್ಕೊಂಡು ಎಲ್ಲಿ ಏನ್ ಮಾತಾಡಿದ್ರೆ ಏನ್ ಮಾಡಿದ್ರೆ ಹೆಂಗೆ ಸಿಂಪತಿ ಗಿಟ್ಸ್ಕೋಬಹುದು ಅಂತ ತುಂಬಾ ಯೋಚನೆ ಮಾಡಿ ಆಟ ಆಡ್ತಿದ್ದಾನೆ. ಕೋಟ್ಯಾಂತರ ಕಣ್ಣಿಗೆ ಹೊರಗಡೆನೆ ಮಣ್ಣೇರ್ಚಿರೋ ಇವನಿಗೆ 100 ಕ್ಯಾಮ್ರಾಗಳಿಗೆ ಮಣ್ಣೇರ್ಚೋದ್ ಕಷ್ಟವೇ ಇಲ್ಲ ಸರ್. ಇಲ್ಲ. ಇನ್ನು ಅಲ್ಲಿರೋ ಸ್ಪರ್ಧಿಗಳು ಕನ್ನಡ ಕಲಿತು ಮಾತಾಡ್ತಾ ಎಥಿಕ್ಸ್ ಇಟ್ಕೊಂಡು ಆಟ ಆಡ್ತಿರೋ ಮೈಕಲ್, ಒಳ್ಳೆ ಪಂಚಿಂಗ್ ಡೈಲಾಗ್ಸ್ ಹೊಡಿಯೋ ವರ್ತೂರ್ ಸಂತೋರು, ಸಿಕ್ಕಾಪಟ್ಟೆ TRP ತಂದ್ಕೊಟ್ಟ ವಿನಯ್, ಟಾಸ್ಕ್ ಗೋಸ್ಕರ ಹೈ ಲೆವೆಲ್ ಎಫರ್ಟ್ ಹಾಕೋ ಕಾರ್ತಿಕ್ ಹಾಗೂ ಸ್ನೇಹಿತ್, ಹೆಣ್ಮಕ್ಳಾಗಿದ್ರು ಗಂಡು ಮಕ್ಕಳಿಗಿಂತ ಕಮ್ಮಿ ಇಲ್ಲ ಅಂತ ಟಕ್ಕರ್ ಕೊಡ್ತಿರೋ ತನಿಷಾ ಹಾಗೂ ಸಂಗೀತ. ಇವರನ್ನೆಲ್ಲ ಬಿಟ್ಟು ಯಾವಾಗ್ಲೂ ಮೂಸಂಡಿಯಂಗ್ ಕೂರೋ ಇವನು, ಅಳುಮುಂಜಿಯಂಗ್ ಆಡೋ ಇವನ್ ಗೆಲ್ಬೇಕು ಅಂತಿರೋ ದಿಢೀರ್ ಅಭಿಮಾನಿಗಳೇ ಅಳೋದು ಯಾವಾಗಿಂದನ್ರಪ್ಪ ವಿನ್ನರ್ ಕ್ವಾಲಿಟಿ ಆಯ್ತು. ಇನ್ನು ಮುಖ್ಯವಾದ ವಿಚಾರ
ವಿಚಾರ ಏನಪ್ಪಾ ಅಂದ್ರೆ ಈಗ ಮನುಷ್ಯ ಬಿಗ್ ಬಾಸ್ ಮನೆಯಲ್ಲಿ ಹೇಗ್ ನಡ್ಕೋತಾನೆ ಅನ್ನೋದು ನೋಡಿ ಅವನನ್ನ ಜಡ್ಜ್ ಮಾಡ್ಬೇಕು ಅಥವಾ ಹೊರ ಜಗತ್ತಿನಲ್ಲಿ ಸಮಾಜದಲ್ಲಿ ಹೇಗ್ ನಡ್ಕೊಂಡಿದ್ದ ಅನ್ನೋದನ್ನ ನೋಡಿ ಜಡ್ಜ್ ಮಾಡ್ಬೇಕು. ಬಿಗ್ ಬಾಸ್ ನಲ್ಲಿ ಡ್ರೋನ್ ಬಾಬಾನ ಬಿಟ್ಟು ಮಿಕ್ಕೆಲ್ಲ ಸ್ಪರ್ಧಿಗಳು ಹೊರ ಜಗತ್ತಿನಲ್ಲಿ ಇದ್ದಾಗ ಒಬ್ರಿಗೂ ಮೋಸ ಮಾಡದೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ 16 ವರ್ಷ ಮಣ್ಣೊತ್ತು ತಮ್ಮ ಸ್ವಂತ ಛಲಬಲದಿಂದ ಈ ಹಂತಕ್ಕೆ ಬಂದಿದ್ದಾರೆ. ಅದರಲ್ಲೂ ಸಂಗೀತ, ತನಿಷಾ, ನಮ್ರತಾ, ಸಿರಿ ಅಂತ ಹೆಣ್ಮಕ್ಳು ತಮ್ಮ ಸ್ವಂತ ದುಡಿಮೆಯಿಂದ ಸಮಾಜದಲ್ಲಿ ಒಂದು ಸ್ಥಾನಮಾನ ಪಡ್ಕೊಂಡಿರೋರು. ಆದ್ರೆ ಈ ಡ್ರೋನ್ ಬಾಬಾ ಅಭಿಮಾನಿಗಳು ಆ ಸ್ಪರ್ಧಿಗಳ ಬಗ್ಗೆ ಕೆಟ್ಟದಾಗಿ ವಿಡಿಯೋಸ್ ಮಾಡೋದು, ಕಮೆಂಟ್ಸ್ ಮಾಡೋದು ತಪ್ಪಲ್ವೇ? ಅಯ್ಯೋ ಏನ್ ಜನಗಳೇನೋ. ಆಲ್ರೆಡಿ ಇವನ ಸುಳ್ಳು, ಮೋಸ, ಸಿಂಪತಿಯಿಂದ ಅರ್ಹ ವ್ಯಕ್ತಿಗಳು ಅಂದ್ರೆ ನಿಜವಾದ ಯುವ ವಿಜ್ಞಾನಿಗಳಿಗೆ ಅವಕಾಶ ವಂಚನೆಯಾಗಿದೆ. ಮತ್ತೆ ಈಗ ಕೇವಲ ಸಿಂಪತಿಯಿಂದ ಇಂಥವನು ಗೆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಶ್ರಮ ಹಾಕ್ತಿರೋ ನಿಜವಾದ ಅರ್ಹ ವ್ಯಕ್ತಿಗಳಿಗೆ ಅವಕಾಶ ವಂಚನೆ ಆಗುತ್ತೆ. ಹಾಗೂ ಇಂಥವ್ರು ಗೆಲ್ಲೋದ್ರಿಂದ ಯುವ ಜನತೆಗೆ ತಪ್ಪು ಸಂದೇಶ ರವಾನೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. Okay, bye.